ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ತಾಯಿಯಂತಿರುವ ಮಮತಾಮಯಿ ಮಾತೃಭೂಮಿಗೆ ನನ್ನ ಸಾಷ್ಟಾಂಗ ನಮನಗಳು. ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಹಿಂದೂಗಳ ಈ ಮಹಾನ್ ಭೂಮಿಯಲ್ಲಿ ಸಂಸ್ಕಾರದ ಸಿಂಚನದೊಂದಿಗೆ ನನಗೆ ಸುಖದ ಜೊತೆಗೆ ವ್ಯಕ್ತಿತ್ವವನ್ನೂ ನೀಡಿದೆ. ಮಹಾಮಂಗಲೇ ಪುಣ್ಯ ಭೂಮೆ ತ್ವದರ್ಥೇ. ನನ್ನ ನಿಸ್ವಾರ್ಥ ಭಾವದ ಎಲ್ಲ ಕಾರ್ಯವು ಈ ಪಾವನ ಭೂಮಿಗೆ ಸಮರ್ಪಿತ. ಪತತ್ವೇಷ ಕಾಯೋ ನಮಸ್ತೆ ನಮಸ್ತೆ. ನನ್ನ ನಶ್ವರ ಶರೀರದ ಸಮರ್ಪಣೆ, ಹಾಗೆಯೇ ನಿನಗೆ ಅನಂತ ಅನಂತ ನಮಸ್ಕಾರಗಳು. ಪ್ರಭೋ ಶಕ್ತಿಮನ್ ಹಿಂದೂ ರಾಷ್ಟ್ರಾಂಗಭೂತ. ಹೇ ಪ್ರಭು, ನಾವು ಹಿಂದೂ ರಾಷ್ಟ್ರದ ಅಭಿನ್ನ ಅಂಗವಾಗಿರುವುದಕ್ಕೆ ಋಣಿಯಾಗಿದ್ದೇವೆ. ಇಮೇ ಸಾದರಂತ್ವಾನ್ ನಮಾಮೋ ವಯಂ. ಈ ಕಾರಣಕ್ಕಾಗಿ ನಾವು ಧನ್ಯರಾಗಿದ್ದೇವೆ. ನಿನಗೆ ಕೋಟಿ ಕೋಟಿ ಪ್ರಣಾಮ. ಒಂದು ದೊಡ್ಡ ಕಲ್ಪನೆ ಇರುತ್ತೆ. ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಾವುದೋ ದೊಡ್ಡ ಸಮಾವೇಶ ಮಾಡೋದು, ಸಾವಿರಾರು ಜನ ಸೇರಬೇಕು, ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬೇಕು. ಇವತ್ತು ನಮ್ಮ ಕಲ್ಪನೆ ಏನು ಅಂತ ಹೇಳಿದ್ರೆ, ಇದು ರಾಷ್ಟ್ರೀಯ ಸಂಸ್ಥೆಗಳು ಪ್ರತಿ ಮಂಡಲ, ನಮ್ಮ ಅರಸೀಕೆರೆಯಲ್ಲಿ 10 ಮಂಡಲಗಳಿದ್ದಾವೆ. ಅದರಲ್ಲಿ ನಮ್ಮ ವಿವೇಕಾನಂದ ವಸತಿಯಲ್ಲಿ ಇದೊಂದು ಮಂಡಲ. ಈ ಮಂಡಲದಲ್ಲಿ ಹೋಗಿ ಅಲ್ಲಿರೋ ಕಾರ್ಯಕರ್ತರನ್ನ ಮತ್ತು ಅಲ್ಲಿರೋ ನಮ್ಮ ಸ್ವಯಂ ಸೇವಕರನ್ನ ಮತ್ತು ಹೊಸ ಕಾರ್ಯಕರ್ತರಿಗೆ ನಾವು ಪರಿಚಯ ಆಗಬೇಕು. ಇವತ್ತು ಆ ಅರಸೀಕೆರೆಯಲ್ಲಿ ಶಾಖೆ ನಡೀತಿತ್ತು. ಇಲ್ಲಿ ನಮ್ಮ ಗರ್ಲ್ಸ್ ಕಾಲೇಜಲ್ಲಿ ಮತ್ತು ಕರೆಮನ್ ದೇವಸ್ಥಾನದ ಹತ್ರ ಮತ್ತು ಒಂದು 2-3 ಕಡೆ ಶಾಖೆ ನಡೆಯೋದು. ಅದೆಂಗಿತ್ತು ಅಂತ ಹೇಳಿದ್ರೆ ಎಲ್ಲ ವಸತಿಯಿಂದನೂ, ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬೆಳಗ್ಗೆ 6:30ಯಿಂದ 7:30. 1925ರಲ್ಲಿ ನಾಗ್ಪುರದ ಮೋಹಿತವಾಡದಲ್ಲಿ ಸಂಘ ಸ್ಥಾಪನೆ ಆಗುತ್ತೆ. ಇಲ್ಲಿ ಏನು ಇದರಲ್ಲಿ ಸ್ಥಾಪನೆ ಆಗುತ್ತೆ ಸಂಘ ಅಂತ ಹೇಳಿದ್ರೆ, ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಮತ್ತು ನನ್ನದೇನೋ ನಡಿಬೇಕು, ನಾನೇನೋ ಮಾಡಬೇಕು ಅಂತ ನಡೀತಿರೋ ಕಾಲಘಟ್ಟ ಅವತ್ತು. ಹೆಂಗೆ ಅಂತ ಹೇಳಿದ್ರೆ, ಯಾವುದೇ ಸ್ವತಂತ್ರ ಸಂಗ್ರಾಮ ನಡೆಯೋ ಸಮಯ, ದೇಶ ಎಲ್ಲ ಒಂದು ಇವ್ರ ಹತ್ರ, ಬ್ರಿಟಿಷರುಗಳ ಹತ್ರ ಮತ್ತು ನಮ್ಮ ಮೇಲೆ ದಾಳಿ ಮಾಡಿದಂಥ ದಂಗೆಕೋರರು, ಮೊಘಲರ ಹತ್ರ, ಇವ್ರ ಹತ್ರ ಎಲ್ಲರ ಹತ್ರನೂ ಅವ್ರ ಕಪಿ ಮುಷ್ಟಿಲಿ ದೇಶ ಇದ್ದಿರುತ್ತೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಡಾಕ್ಟರ್ ಜಿ, ನಮ್ಮ ಸಂಘನ ಸ್ಥಾಪನೆ ಮಾಡಿದವರು ಡಾಕ್ಟರ್ ಜಿ, ನಮ್ಮ ಆ ಕಡೆ ನಮ್ಮ ಇದರಲ್ಲಿ ಬಲಭಾಗದಲ್ಲಿದ್ದಾರಲ್ಲ ಅವರು ಡಾಕ್ಟರ್ ಜಿ ಅಂತ, ಅವರು ಸಂಘ ಸ್ಥಾಪನೆ ಮಾಡ್ತಾರೆ. ಸಂಘ ಸ್ಥಾಪನೆ ಮಾಡಿದ ಉದ್ದೇಶ ಅಂತ ಹೇಳಿದ್ರೆ, ಇವರು ಅನೇಕ ಸಂಘಟನೆಗಳನ್ನು ನೋಡ್ತಾರೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಇವ್ರದ್ದು, ಕಾಂಗ್ರೆಸ್ ಅಂತೇಳಿ ಸ್ವತಂತ್ರ ಪೂರ್ವ ಕಾಂಗ್ರೆಸ್ಸಲ್ಲಿ ಒಬ್ಬರು ಪದಾಧಿಕಾರಿಗಳಾಗಿ ಇವರು ಕೆಲಸ ಮಾಡಿರ್ತಾರೆ. ಎಲ್ಲ ಮುಂದಿನ ದಿನಗಳಲ್ಲಿ ನೋಡ್ತಾ 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 ಯಾವುದೇ ಸಂಘಟನೆಗಳಲ್ಲಿ ವ್ಯಕ್ತಿ ಆಧಾರಿತ ಸಂಘಟನೆ ಇರುತ್ತೆ. ಯಾರೀಗ ಸಂಘಟನೆ ಯಾರು ನಿರ್ವಹಣೆ ಮಾಡ್ತಿರ್ತಾರೋ ಅವ್ರ ಆಧಾರದ ಮೇಲೆ ಸಂಘಟನೆ ನಡೀತಾ ಇರುತ್ತೆ. ಈ ರೀತಿ ಹೋದರೆ ಇದು ಬರೀ ವ್ಯಕ್ತಿ ಆಧಾರಿತವಾಗುತ್ತೆ. ಅವ್ರ ವೈಚಾರಿಕ ವಿದ್ಯಮಾನಗಳನ್ನು ಮಾತ್ರ ಮುಂದೆ ಜನಗಳ ಹತ್ರ ಹೋಗುತ್ತೆ ಬಿಟ್ಟರೆ, ಧರ್ಮ, ಸಿದ್ಧಾಂತ, ನಮ್ಮ ಹಿಂದುತ್ವ ಏನು ಇದ್ರ ಮುಂದಿನ ದಿನಗಳಲ್ಲಿ ಹೆಂಗೆ ಅನ್ನೋದನ್ನು ದೊಡ್ಡ ಆಲೋಚನೆ ಅಂತ ಹೇಳಿದ್ರೆ, ದೂರಾಲೋಚನೆ ಅಂತ ಹೇಳಿದ್ರೆ, ಮುಂದೆ ಏನಾಗ್ಬೋದು, ಇನ್ನೊಂದು 100 ವರ್ಷದಲ್ಲಿ, ಇನ್ನು 20 ವರ್ಷದಲ್ಲಿ, ಇನ್ನು 30 ವರ್ಷದಲ್ಲಿ ಏನಾಗ್ಬೋದು ಅನ್ನೋ ಪರಿಸ್ಥಿತಿ ಅವತ್ತೇ ಕಲ್ಪನೆ ಇತ್ತು ಅವರಿಗೆ. ಆ ಕಲ್ಪನೆಯಿಂದ ಈ ಸಂಘನ ಸ್ಥಾಪನೆ ಮಾಡಿ ಅವತ್ತೇನಿತ್ತು ಅಂತ ಹೇಳಿದ್ರೆ, ಯಾವ ಥರ ಮಾಡಬೇಕು, ಯಾವ್ಯಾವ ಸಂಘಟನೆಗಳು ಹೆಂಗಿತ್ತು, ಏನೇನಾಯಿತು, ಅದನ್ನೆಲ್ಲದನ್ನು ನೋಡಿ ಇದನ್ನು ಹೆಂಗಿದು ಬೆಳವಣಿಗೆ ಹೆಂಗಾಯಿತು, ಇದನ್ನು ನಿರ್ಣಾಮ ಹೆಂಗಾದವು ಈ ಸಂಘಟನೆಗಳು, ಇದರಿಂದ ಯಾರು ಲಾಭ ಪಡ್ಕೊಂಡ್ರು. ವ್ಯಕ್ತಿ ಆಧಾರಿತವಾಗಿರಬಾರ್ದು. ವ್ಯಕ್ತಿ ಆಧಾರಿತ ಅಂತ ಹೇಳಿದ್ರೆ, ಒಂದು ಸಂಘಟನೆಗೆ ಅಧ್ಯಕ್ಷ, ಕಾರ್ಯದರ್ಶಿ ಅನ್ನೋದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದಿರುತ್ತೆ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಒಂದಾಗುತ್ತೆ, ರಾಜ್ಯದಿಂದ ನಗರ, ತಾಲೂಕು, ಈ ಥರ ಮಂಡಲ. ಈ ಮಂಡಲಗಳ ತನಕನೂ ಇವತ್ತಿನ ಇದರಲ್ಲಿ ಸಂಘಟನೆಗಳಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿಗಳಿರ್ತಾರೆ. ಅದೇ ನಮ್ಮ ಸಂಘದಲ್ಲಿ ಏನು ಅಂತ ಹೇಳಿದ್ರೆ, ಈ ಥರ ಯಾವುದೂ ಇದಿಲ್ಲ. ಏನು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಜವಾಬ್ದಾರಿಗಳು ಇನ್ನೊಂದಿಲ್ಲ. ಅವರ ಕೆಲಸದ ಆಧಾರದ ಮೇಲೆ ಅವ್ರಿಗೆ ಜವಾಬ್ದಾರಿಗಳಿರುತ್ತೆ. ಈಗ ನಾನೇನು ಕೆಲಸ ಮಾಡ್ತೀನಿ, ನನಗೆ ಕೆಲಸದ ಆಧಾರಿತವಾಗಿ ಒಂದು ಜವಾಬ್ದಾರಿ ಇರುತ್ತೆ. ನೀವೇನು ಕೆಲಸ ಮಾಡ್ತೀರಿ, ನಿಮಗೊಂದು ಆಧಾರ ಇರುತ್ತೆ. ಆ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರ ತನಕ ಅವ್ರ ವಯೋಮಿತಿ ಮತ್ತು ಅವರ ನಡವಳಿಕೆಗಳು ಬೇರೆ ಇರಲ್ಲ. ಸಂಘದ ಒಂದು ಕಾರ್ಯಕ್ಷಮತೆ, ಅವ್ನ ಸಂಘದಲ್ಲಿ ಒಂದು, ಈಗ ನಮ್ಮ ಹುಡುಗನಿಗೆ ಯಾವುದು ಒಂದು 10 ಜನ ಬಂದರೂ ಇದು ನಡ್ಕೊಂಡು ಬಂದಿದೆ. ಈಗ ನಮಗೇನು, ನಮ್ಮ ವಿಚಾರ ಏನಿದೆ, ನಮಗೆ ನಾವೇನು ಮಾಡ್ಬೋದು ಅಂತ ಮುಂದಕ್ಕೆ ನೋಡೋಕ್ಕೆ ಹೋಗ್ತಾ ಹೋಗ್ತಂದರೆ,
ಇವತ್ತಿನ ತನಕ ಸಂಘಟನೆ ನಡೆದಿದೆ. ಇಲ್ಲಿ ತನಕ ಸಂಘ ನಡೆದು ಬಂದ ದಾರಿ ನಮಗೆಲ್ಲರಿಗೂ ಗೊತ್ತಿದೆ. ಏನು ಒಂದು ಕಾಲದಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಿದ್ರು. ಮತ್ತು ಅವ್ರು ಯಾವುದೋ ಒಂದು ದಬ್ಬಾಳಿಕೆಯಿಂದನೋ ಅವ್ರು ನಮ್ಮ ಕೆಲಸ ಆಗುತ್ತೋ ಇಲ್ವೋ ಏನೋ ಒಂದು ಉದ್ದೇಶ ಅಂತ ಹೇಳಿದ್ರೆ ಭಯ. ಏನಕ್ಕೆ ಅಂತ ಹೇಳಿದ್ರೆ ನಾನು ಹಿಂದೂ ಅಂತೇಳಿ ಅವ್ನು ಮನೆಯಿಂದ ಆಚೆ ಬಂದ ಅಂತ ಹೇಳಿದ್ರೆ ಮತ್ತೆ ಅವ್ನು ಮನೆ ಸೇರಬೇಕು, ಅವ್ನು ಇನ್ನೊಂದು ಮಾಡಬೇಕು ಅನ್ನೋ ಪರಿಸ್ಥಿತಿಗಳು ತುಂಬ ಇತ್ತು. ಆದರೆ ಇವತ್ತು ನಮಗೆ ಆ ಪರಿಸ್ಥಿತಿ ಇಲ್ಲ. ನಮಗೆ ಯಾಕೆ ಅಂತ ಹೇಳಿದ್ರೆ ಅವತ್ತಿಂದ ನಮ್ಮ ಹಿರಿಯರು ಡಾಕ್ಟರ್ಜಿಂದ ಹಿಡಿದು ಆ ಥರ ತುಂಬ ಎಷ್ಟೋ ಜನಗಳು ಅವರ ತ್ಯಾಗ ಮತ್ತು ಬಲಿದಾನದಿಂದ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತಿನ ತನಕ ಇಲ್ಲಿ ತನಕ ಬಂದಿದ್ದೀವಿ. ಇನ್ನು ನಾವು ನಮ್ಮ ಕೆಲಸ ಏನು ಮಾಡಬೇಕು, ನಮ್ಮ ಮುಂದಕ್ಕೆ ಇದೆ. ಈಗ ಯಾವ ರೀತಿ ನಾವು ಸಂಘಟಿತರಾಗೋ ತನಕನೂ ನಮಗದರಿಂದ ಏನೂ ಮಾಡೋದಕ್ಕೆ ಪ್ರಯೋಜನ ಇಲ್ಲ. ನಾವು ಸಂಘಟಿತರಾಗಬೇಕು. ನಾವೆಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಎಲ್ಲ ಕಾರ್ಯಕ್ರಮಗಳಾಗಲಿ ಪ್ರತಿಯೊಂದನ್ನಾಗಲಿ ನಾವು ಈಗ ನಮ್ಮ ಮನೇಲಿ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಾವು ನಮ್ಮ ಮನೆಯವರು ಅಂತ ಮಾಡೋದಕ್ಕಿಂತ ನಮ್ಮ ಮನೆ ಅಕ್ಕಪಕ್ಕ ಎಷ್ಟು ಜನ ಇದ್ದಾರೋ ನಾವು ಅವ್ರಿಗೆ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅನ್ನೋದಿಲ್ಲ. ಎಲ್ಲ ರೀತಿಯೂ ಕಾರ್ಯಕ್ರಮ ಅದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಸಾಮರಸ್ಯ ಮೂಡುತ್ತೆ. ನಮ್ಮಲ್ಲಿ ಸಾಮರಸ್ಯ ಮೂಡಿದಾಗ ಇವರು ಇಷ್ಟು ಜನ ಒಟ್ಟಿಗೆ ಈ ಏರಿಯಾದಲ್ಲಿದ್ದಾರೆ, ಇಷ್ಟು ಜನ ನಾವೀಗ ನೋಡಿರ್ಬೋದು ಒಂದೊಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಬೇರೆಯವ್ರು ಯಾವ ಥರ ಮಾಡ್ತಾರೆ, ನಾವುಗಳು ಯಾವ ಥರ ಮಾಡ್ತೀವಿ. ಸಂಘಟಿತರಾಗಿ ನಾವು ಒಂದು ಮನೇಲೊಂದು ಶುಕ್ರವಾರ ದಿನ ಒಂದು ಪೂಜೆ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಅವತ್ತಿನ ಇದೇ ಒಂದು 10-15-20 ವರ್ಷದ ಮುಂಚೆ ಹೆಂಗೆ ಮಾಡ್ತಿದ್ವಿ, ಇವತ್ತೇನು ಮಾಡ್ತಿದ್ದೀವಿ, ಮುಂದಿನ ದಿನ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ. ಆಮೇಲೆ ದಿನ ಬೆಳಗ್ಗೆ ಎದ್ದು ನಮ್ಮ ಅಕ್ಕಪಕ್ಕ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಗಳಿಗೆ ಹೋಗ್ತೀವ, ಅಲ್ಲೆಲ್ಲರೂ ಒಟ್ಟಿಗೆ ಒಂದು ಅರ್ಧ ಒಂದು ಗಂಟೆ ಅಲ್ಲಿ ಕೂರ್ತೀವ. ಇಲ್ಲ ಈ ಥರ ಸಂಘದ ಕಾರ್ಯಕ್ರಮಗಳು ನಡೆಯುತ್ತೆ, ಆ ಕಾರ್ಯಕ್ರಮಗಳನ್ನು ನಾವು ಭಾಗವಹಿಸ್ತೀವ. ಈ ಥರ ಪ್ರತಿಯೊಂದೂ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಾವು ಅದರಲ್ಲಿ ಭಾಗವಹಿಸಿ ಯಾರೋ 4 ಜನ ಮಾಡ್ತಾರೆ, ಯಾರೋ 4 ಜನ ಎದಿರ್ತಾರೆ ಅನ್ನೋದಕ್ಕಿಂತ ನಾವುಗಳು ಪ್ರತಿಯೊಂದರಲ್ಲೂ ಭಾಗವಹಿಸ್ಕೊಂಡು ಸಂಘದಲ್ಲಿ ಮುಂದೆ ಯಾವುದೇ ರೀತಿ ಕಾರ್ಯಕ್ರಮಗಳು ಏನೇ ಆದ್ರೂ ಎಲ್ಲ ನಮ್ಮ ಒಂದು ಬೆಳವಣಿಗೆಗೆ ಇದಕ್ಕೆ ಅಂತ ತಿಳ್ಕೊಬೇಕು. ನಾವು ಅದನ್ನು ಈಗ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ 4 ಜನ ಬರ್ತಾರೆ, ಅವ್ರ ಕಾರ್ಯಕ್ರಮಗಳು ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಆ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಆಯಿತು ಅಂತ ಹೇಳಿದ್ರೆ ಒಂದು ಸಂಘಟಿತ ಶಕ್ತಿ ಅದು ಒಂದು ಗೋಚರ ಆಗುತ್ತೆ. ಆ ಗೋಚರ ಆಗಿದ್ದು ಪ್ರತಿಫಲ ಏನಾಗುತ್ತೆ ಅಂತ ಹೇಳಿದ್ರೆ ಸಂಘ ಇವತ್ತಿನ ತನಕ ಒಂದು ಕಲ್ಪನೆ ಇರೋದೇ ಅದೇ. ಏನವತ್ತು ಸಂಘ ಇದಾಗಿ ಇವತ್ತಿನ ತನಕ ನಡ್ಕೊಂಬಂದಿರೋ ಆದಿ ಇದೇನೇ ಆದಿ. ಇದಕ್ಕೆ ನಾವಿವತ್ತು 100 ವರ್ಷ ದಾಟಿದ್ದೀವಿ. ಇನ್ನು ಮುಂದಕ್ಕೆ ನಾವು ಯಾವ ಥರ ಏನು ಮಾಡಬೇಕು ಅಂತ ಒಂದು ಚಿಕ್ಕ ಉದಾಹರಣೆ ಏನು ಅಂತ ಹೇಳಿದ್ರೆ